ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಈಗ ಕಾನೂನು ಹೆಣ್ಮಕ್ಳ ಪರ ಸಾಕಷ್ಟು ನಿಯಮಗಳನ್ನ ತಗೊಂಡ್ ಬಂದಿದೆ. ನಾವು ಇವಳ ಮೇಲೆ ರೇಗೋದಾಗ್ಲಿ ಕೆಟ್ಟದಾಗಿ ನಡ್ಕೊಳ್ಳೋದಾಗ್ಲಿ ಏನಾದ್ರೂ ಮಾಡಿದ್ರೆ ಇವಳು ಯಾವಾಗ ಬೇಕಾದ್ರೂ ಟ್ರಿಗರ್ ಆಗ್ಬಹುದು. ಹಾಗಾದಾಗ ಇವಳು ನಮ್ಮ ಮೇಲೆ ಯಾವಾಗ್ಲಾದ್ರೂ ಕೇಸ್ ಹಾಕ್ಬಹುದು. ಕೇಸ್ ಗೆಲ್ಲೋದಕ್ಕೆ ಇವಳ ಹತ್ರ ಬೇಕಾದಷ್ಟು ಸಾಕ್ಷ್ಯಾಧಾರಗಳಿದೆ. ಇದಕ್ಕಿಂತ ಹೆಚ್ಚಾಗಿ ನಿನ್ನ ಮಗ ಅವಳ ಪರ ಇದ್ದಾನೆ. ನಾಳೆ ಅವಳಿಗೇನಾದ್ರೂ ತೊಂದರೆ ಆದ್ರೆ ಅದಕ್ಕೆ ಇಂಡೈರೆಕ್ಟ್ ಆಗಿ ನಾವೇ ಕಾರಣ ಅಂತ ಅವನು ಹೇಳ್ತಾನೆ. ನೋಡು ರಾಜೇಶ್ವರಿ, ಈಗ ಈ ವಿಚಾರ ಬಿಸಿ ತುಪ್ಪ ಇದ್ದ ಹಾಗೆ. ಇದನ್ನ ಅಪ್ಪಿ ತಪ್ಪಿ ಬಾಯಿಗೆ ಹಾಕೊಳಕ್ ಹೋಗ್ಬಾರ್ದು. ರೀ, ನೀವು ಬೇಕಾದ್ರೆ ಏನ್ ಬೇಕಾದ್ರೂ ಸಹಿಸ್ಕೊಳ್ಳಿ, ಏನಕ್ ಬೇಕಾದ್ರೂ ಹೆದರ್ಕೊಳ್ಳಿ. ನಾನು ಏನು ಮಾಡ್ಬೇಕೋ ನಾನು ಮಾಡೇ ಮಾಡ್ತೀನಿ, ನೋಡ್ತಾ ಇರಿ. ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಯಾಮಿನಿ ಯಾರಮ್ಮ. ಹಲೋ ಸರ್, ಏನು ಹಾಗೆ ನೋಡ್ತಾ ನಿಂತ್ಕೊಂಬಿಟ್ರಿ? ಯಾರು ಬೇಕಿತ್ತು? ನಾನು ಕರ್ಣ ಅವರನ್ನ ಹುಡ್ಕೊಂಡು ಬಂದೆ. ಅವ್ರ ಹತ್ರ ನಿಮ್ಗೇನು ಕೆಲಸ? ಕೆಲಸ ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಕೆಲಸದ ಬಗ್ಗೆ ಮಾತಾಡಬೇಕೆ ಹೊರತು ಕೆಲಸದ ಬಗ್ಗೆ ಕೆಲಸ ಇಲ್ಲದೆ ಇರೋ ಹತ್ರ ಕೆಲ್ಸಕ್ಕೆ ಬಾರ್ದೇ ಇರೋದನ್ನ ಮಾತಾಡಬಾರ್ದು. ಅಂದಹಾಗೆ ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ? ಛೇ, ಇವನ್ ಯಾರು ಮಾರಯ್ಯ, ನನ್ನ ತಲೆಗೆ ಹುಳ ಬಿಡ್ತಾವನೆ. ಅದೆಲ್ಲ ನಿಮ್ಗೆ ಯಾಕ್ರಿ? ನೀವ್ ಯಾರು ಹೇಳ್ರಿ, ನಾನು ಕರ್ಣ ಅವ್ರಿಗೆ ಹೋಗಿ ಹೇಳ್ತೀನಿ. ಗೋಪಾಲ. ಈ ಹೆಸರನ್ನ ಎಲ್ಲೋ ಕೇಳ್ದಂಗಿದೆಯಲ್ಲ. ನಾನು ಬರೀ ಗೋಪಾಲ ಅಲ್ಲ, ಗನ್ ಗೋಪಾಲ. ಗನ್? ಇದು ನನ್ನ ಹೆಸರು, ನಾನೇ ಗನ್ ಗೋಪಾಲ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಮೊದಲು ನೀನು ಹಾಕೊಂಡಿರೋ ಕೂಲಿಂಗ್ ಗ್ಲಾಸಸ್ ತೆಗಿ, ಆಮೇಲೆ ನಿನಗೆ ಗೊತ್ತಾಗುತ್ತೆ ನಾನು ಯಾರು ಅಂತ. ಚಿಕ್ಕೇಜ್ ಮಾಡ್ರೆ, ಸುಮ್ಮನೆ ತಮಾಷೆ ಕಾಮಿಡಿ ಮಾಡ್ಬಿಟ್ಟೆ. ನನ್ನ ಬುದ್ಧಿಗಿಷ್ಟು ನಿಮ್ಮನ್ನು ಗುರುತೇ ಹಿಡಿಲಿಲ್ಲ. ಸಾರಿ ಚಿಕ್ಕೇಜ್ ಮಾಡ್ರೆ, ನನ್ನಿಂದ ನಿಮ್ಮನ್ನ ನೀವೇ ಹುಡ್ಕೊಂಬರೋ ಪರಿಸ್ಥಿತಿ ಆಗ್ಬಿಡ್ತು. ನಾನು ಯಾರನ್ನು ಹುಡ್ಕೊಂಡು ಬಂದಿಲ್ಲ ಕಣೋ, ಜಾಗಿಂಗ್ ಮುಗಿಸ್ಕೊಂಡು ಬಂದೆ. ಬಣ್ಣ ಬಣ್ಣದ ರಂಗೋಲಿ ನೋಡಿ ಅದನ್ನು ತುಳಿಯೋಕೆ ಮನಸ್ಸು ಬರ್ದೆ, ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಅಷ್ಟರಲ್ಲೇ ನೀನೆಲ್ಲಾನು ಮರೆತುಬಿಟ್ಟು ನನ್ನನ್ನೇ ಪ್ರಶ್ನೆ ಮಾಡ್ತಾ ನಿಂತಿದ್ಯಾ. ಇದು ಭೂಮಿಯವ್ರು ಹಾಕಿರೋ ರಂಗೋಲಿ ಚಿಕ್ಕೇಜ್ ಮಾಡ್ರೆ, ಇದನ್ನ ಯಾರು ತುಳಿಬಾರ್ದು ಅಂತ ನಾನು ಇಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೀನಿ. ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ರಂಗೋಲಿನ ಬರೀ ನೀವು ಮಾತ್ರ ಅಲ್ಲ, ಬೀದಿಲಿ ಹೋಗಿ ಬರೋರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಕೆಲವರು ಖುಷಿಲಿ ಸೆಲ್ಫಿ ತಗೋತಾರೆ, ಕೆಲವರು ಉರ್ಕೊಂಡು ಹೋಗ್ತಾರೆ. ಇನ್ ಕೆಲವರು ಪೋಲಿ ಹುಡುಗರು ಭೂಮಿಯವ್ರನ್ನ ನೋಡಕ್ಕೆ ಅಂತಾನೆ ಬರ್ತಾರೆ, ಅವ್ರನ್ನ ಒಂದ್ ಕೈ ನೋಡ್ಕೊಳಕ್ಕೆ ಅಂತಾನೆ ನಾನಿರೋದು. ನೀವು ಆಗೇನೆ ಅಂತ ಮರ್ತ್ಬಿಟ್ಟು ನಿಮ್ಮನ್ನೇ ಪ್ರಶ್ನೆ ಮಾಡ್ಬಿಟ್ಟು ಚಿಕ್ಕೇಜ್ ಮಾಡ್ರಿ. ಅಬಾ ಬಾ ಬಾ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ. ದ್ವಾಪಾರ ಯುಗದಲ್ಲಿ ಆ ಗೋಪಾಲ ದನ ಕಾಯ್ತಾ ಇದ್ದ, ನೀನು ಮಾಡೋ ಕೆಲಸ ಬಿಟ್ಟು ಈ ರಂಗೋಲಿ ಕಾಯ್ತಾ ಇದೀಯಾ. ಹೌದು ಚಿಕ್ಕೇಜ್ ಮಾಡ್ರೆ, ಭೂಮಿಯವರು ಅವ್ರು ಬಣ್ಣ ಬಣ್ಣದ ಕನಸುಗಳನ್ನ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ನಾನು ಅವ್ರು ಬಿಟ್ಟರೆ ಬಣ್ಣ ಬಣ್ಣದ ರಂಗೋಲಿನ ಕಾಯ್ದಲ್ಲಿ ತಪ್ಪೇನಿದೆ? ಗೋಪಾಲ, ಭೂಮಿಯವರೇ ಬನ್ನಿ ಬನ್ನಿ, ಇಷ್ಟೊತ್ತು ನಿಮ್ ಬಗ್ಗೆನೇ ಮಾತಾಡ್ತಾ ಇದೆ. ಚಿಕ್ಕೇಜ್ಮಾನ್ರೆ, ಕಾಫಿ. ಪರವಾಗಿಲ್ವೇ, ಸರಿಯಾಗಿ ನಾನು ಬರೋ ಸಮಯಕ್ಕೆ ನೀನು ಕಾಫಿ ತೊಗೊಂಡು ಬಂದಿದ್ಯಾ. ನಿನ್ನ ಸಮಯ ಪ್ರಜ್ಞೆನ ಮೆಚ್ಚಲೇಬೇಕು. ಶಬಾಷ್. ನೀವು ಶಬಾಷ್ಗಿರಿನ ನಿಮ್ಗೆ ಕೊಟ್ಕೋಬೇಕು ಚಿಕ್ಕೇಜ್ಮಾನ್ರೆ. ಯಾಕೆ?
ಸರಿಯಾದ ಸಮಯಕ್ಕೆ ಸರಿಯಾಗಿರೋ ಕೆಲಸ ಮಾಡೋದು ನಿಮ್ಮ ಅಭ್ಯಾಸ. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀರಿ, ಜಾಗಿಂಗ್ ಮುಗಿಸ್ಕೊಂಡು ಸರಿಯಾಗಿ 7 ಗಂಟೆಗೆ ಬರ್ತೀರಿ. ಚಕ್ಕಂತ ಸ್ನಾನ ಮಾಡಿದ ತಕ್ಷಣನೇ 8:15 ತಿಂಡಿ ಮಾಡ್ತೀರಿ. 10 ನಿಮಿಷನೂ ತಡ ಮಾಡ್ದೇನೆ ನಿಮ್ ಕೆಲ್ಸದ ಕಡೆ ನೀವ್ ಗಮನ ಕೊಡ್ತೀರಿ. ಸಮಯದ ಜೊತೆ ನೀವ್ ಓಡ್ತಾ ಇಲ್ಲ, ಸಮಯನೇ ನಿಮ್ ಜೊತೆ ಓಡ್ತಿದ್ದೆ ಚಿಕ್ಕ ಯಜಮಾನ್ರೆ. ಪರವಾಗಿಲ್ವೇ, ನನ್ನ ದಿನಚರಿ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ಯಾ. ನನ್ನ ಬಗ್ಗೆ ನನ್ನ ಹೆಂಡತಿ ಆಗಿರೋ ಸುರಭಿಗೂ ಇಷ್ಟೆಲ್ಲ ಗೊತ್ತಿದೆಯೋ ಇಲ್ವೋ. ಅಮೋಘ, ಅದ್ಭುತ, ಪರಮಾನಂದ. ಕಾಫಿ ತುಂಬ ಚೆನ್ನಾಗಿ ಮಾಡಿದ್ಯಾ. ನಾನು ಹೇಗೆ ಸಮಯನ ವ್ಯರ್ಥ ಮಾಡಲ್ವೋ ಹಾಗೇನೆ ನೀನು ಕಾಫಿ ರುಚಿನ ಯಾವತ್ತೂ ಹಾಳು ಮಾಡಲ್ಲ. ಅಯ್ಯೋ, ಇದ್ರಲ್ಲಿ ನಂದೇನಿದೆ ಚಿಕ್ಕ ಯಜಮಾನ್ರೆ, ಎಲ್ಲ ಚಿಕ್ಕಮಗಳೂರ್ ಕಾಫಿ ಪುಡಿ ಮಹಿಮೆ. ಕಾಫಿ ಪುಡಿ ಯಾವುದಾದ್ರೇನು, ಅದನ್ನು ಮಾಡಿಕೊಡೋ ಕೈ ಇದೆಯಲ್ಲ, ಅದಕ್ಕೊಂದು ಕಲೆ ಇದೆ. ಅದನ್ನು ಕೈ ರುಚಿ, ಕೈ ಗುಣ ಅಂತ ಹೇಳ್ತಾರೆ. ನೀನು ಬಿಡಿಸಿರೋ ರಂಗೋಲಿ ಹಾಗೇನೆ ನೀನು ಮಾಡೋ ಎಲ್ಲ ಕೆಲಸಗಳಲ್ಲೂ ಒಂದೊಂದು ಕಲೆ ಇದೆ ಭೂಮಿ. ನೀವ್ ನನ್ನನ್ನ ತುಂಬಾ ಹೊಗಳ್ತಾ ಇದ್ದೀರಾ ಚಿಕ್ಕ ಯಜಮಾನ್ರೆ. ಅರ್ಹತೆ ಇರೋರ್ಗೆ ಅಭಿಮಾನ ಇರುತ್ತೆ, ಒಳ್ಳೆ ಗುಣ ಇರೋರ್ಗೆ ಪ್ರಶಂಸೆ ತಾನಾಗೇ ಬರುತ್ತೆ. ನಿನ್ನಲ್ಲಿ ಅರ್ಹತೆನೂ ಇದೆ, ಒಳ್ಳೆ ಗುಣನೂ ಇದೆ. ಸವಿರುಚಿಯಾದ ಕಾಫಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು.